ಕನ್ನಡವಿಲ್ಲದೆ ಶಿಕ್ಷಣ ಪೂರೈಸಬಾರದು, ಇಲ್ಲಿ ಕನ್ನಡವಿಲ್ಲದೆ ಉದ್ಯೋಗ ಸಿಕ್ಕಬಾರ್ದು, ಕನ್ನಡವಿಲ್ಲದೆ ಆಡಳಿತ ನಡೆಸಬಾರದು. ಇದು ಮೂಲ ತತ್ವ. ಈ ಮೂಲ ತತ್ವವನ್ನು ಇಟ್ಟುಕೊಂಡು ಇದರ ಆಧಾರದ ಮೇಲೆ ನಾವು ಉಳಿದ ಅಂಶಗಳನ್ನೆಲ್ಲ ರೂಪಿಸಬೇಕಾಗಿರುತ್ತೆ ಅಂತ. ನಮ್ಮ ಊರ ಹತ್ರ ಒಂದು ಕಳ್ಳಂಬೆಳ್ಳ ಅಂತ ಒಂದು ಊರಿದೆ, ಅದು ಸರ್ಕಾರಿ ಶಾಲೆ. ಮೊದಲು 170 ಜನ ಬರ್ತಾ ಇದ್ರು ಆ ಶಾಲೆಗೆ, ಇವತ್ತು 340 ಜನ ಬರ್ತಿದ್ದಾರೆ ಅದೇ ಶಾಲೆಗೆ. ಹೇಗೆ ಸಾಧ್ಯ ಆಯಿತು ಹಾಗಾದರೆ? ಕಾರಣ ಏನು ಅಂದರೆ, ದಿನೇಶ್ ಅವರು ಮತ್ತು ಹರ್ಷ ಅವರು ನನ್ನನ್ನು ಈ ಸಭೆಗೆ ಕರೆದಾಗ ನಾನಾಗಲೇ ಮಂಡ್ಯದಲ್ಲಿ ಬೆಸಗರಳ್ಳಿ ರಾಮಣ್ಣ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಒಪ್ಕೊಂಡಿದ್ದೆ. ನೀವು ಬೆಳಿಗ್ಗೆಯಿಂದಲೇ ಇರಬೇಕು ಅಂತ ಹೇಳಿದರು ಅವರು. ಆದರೆ ಆ ಸಮಾರಂಭವನ್ನು ಮುಗಿಸಿ ಆನಂತರದಲ್ಲಿ ನಾನು ಇಲ್ಲಿ ಬಂದು ಸೇರ್ಕೋತೀನಿ ಎಂದಿದ್ದೆ. ನಾನು ಸೇರಿಕೊಳ್ಳೋದು ನನ್ನ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತ ಬಂದು ಇಲ್ಲಿ ಸೇರಿದ್ದೇನೆ. ಇನ್ನೂ ಮುಂಚೆ ಬರಬೇಕು ಅಂತಿತ್ತು ನನಗೆ. ಅವರಿಗೆ ಆಯೋಜಕರಿಗೆ ನಾನು ಕೇಳ್ಕೊಂಡಿದ್ದೆ, ನಾನು ಭಾಷಣ ಆದ ತಕ್ಷಣ ದಯವಿಟ್ಟು ಕಳಿಸ್ಕೊಡಿ ಅಂತ. ನನ್ನ ಲೆಕ್ಕಾಚಾರ ಹೇಗಿತ್ತು ಅಂತಂದರೆ, ನೋಡಿ ಕನ್ನಡದಲ್ಲಿ ಎಂತೆಂಥ ಜಾಣರು ಇರ್ತಾರೆ ಅಂದರೆ, ಪ್ರಶಸ್ತಿ ಪ್ರದಾನ ಮಾಡಿದ ಕೂಡಲೇ ಮೊದಲು ಮಾಡಿಸ್ತಾರೆ, ಮಾಡಿದ ಕೂಡಲೇ ನಾನು ಭಾಷಣ ಮಾಡ್ತೀನಿ, ಭಾಷಣ ಮಾಡಿದ ಕೂಡಲೇ ಹೊರಟು ಬಂದು ಬಿಡ್ಬೋದು ಅಂತ ಲೆಕ್ಕ ಹಾಕಿದ್ದೆ. ಅವರು ಬನ್ನಿ ಸರ್ ನಿಮ್ಮ ಭಾಷಣ ಆದ ತಕ್ಷಣ ಹೋಗಿರಿಂತೆ ಅಂತ ಹೇಳಿದರು. ಆದರೆ ನಾನು ಭಾಷಣ ಕೊನೆಯಲ್ಲಿ ಹಾಕಿದ್ರು. ಸೊ ಹಾಗಾಗಿ ನನ್ನ ಭಾಷಣ ಮುಗಿಯೋವರೆಗೂ ಅಲ್ಲಿ ಇರಬೇಕಾಗಿತ್ತು. ಅದು ಬಹಳ ಅದು ಮುಖ್ಯವಾದ ಸಮಾರಂಭನೇ. ಈ ಕಾರಣದಿಂದ ನಾನು ಕೊನೆ ಘಟ್ಟದಲ್ಲಿ ಬಂದು ಸೇರಿಕೊಂಡಿದ್ದೇನೆ. ಹಾಗಾಗಿ ನನ್ನದು ಸಮಾರೋಪ ನುಡಿ ಅಂತ ಮೇಡಮ್ ಹೇಳಿದ್ದಾರೆ, ಅದರ ಅರ್ಥ ಹೆಚ್ಚು ಮಾತಾಡಬೇಡಿ ಅಂತಲೂ ಅಂದ್ಕೊಂಡು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ, ನಾರಾಯಣಗೌಡರ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ಈ ರೀತಿಯ ಒಂದು ಚಿಂತನಾ ಗೋಷ್ಠಿಯೊಂದನ್ನು ಏರ್ಪಡಿಸಿರೋದಿದೆಯಲ್ಲ, ಇದು ಒಂದು ಹೊಸ ಬೆಳಕನ್ನು ತೋರಿಸ್ತಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಂದರೆ ನಾನು ಬಹಳಷ್ಟು ಕನ್ನಡ ಪರ ಸಮಾರಂಭಗಳಲ್ಲಿ ಮೊದಲ ಆದ್ಯತೆಯನ್ನು ಕೊಟ್ಟು ಮಾತಾಡಿರೋದು ಹೋರಾಟಗಾರರ ಬಗ್ಗೆ. ಇಲ್ಲಿ ಕೆಲವರು ಇದ್ದಾರೆ, ಅದನ್ನು ಕೇಳಿಸ್ಕೊಂಡಿರೋರಿದ್ದಾರೆ, ಅಂದರೆ ನಾನು ಸುಳ್ಳು ಹೇಳ್ತಿಲ್ಲ ಅಂತ ಅರ್ಥ. ಸೊ ಹೋರಾಟಗಾರರು ಮತ್ತು ಚಿಂತನಶೀಲರು ಎರಡೂ ಒಂದಾಗೋದು, ಅಥವಾ ಹೋರಾಟದೊಳಗಡೆ ಚಿಂತನೆಯ ಒಳಗಡೆ ಹೋರಾಟ ಸೇರೋದಿದೆಯಲ್ಲ, ಇದು ಬಹಳ ಮುಖ್ಯವಾದ್ದು. ಆ ರೀತಿಯ ಈ ಒಂದು ಕಾರ್ಯಕ್ರಮ ಇದು. ಹಾಗಾಗಿ ನಾನು ಮತ್ತೊಮ್ಮೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ನಾರಾಯಣಗೌಡರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು ಇಲ್ಲಿವರೆಗೆ ಬಿಡಿ ಉತ್ತರಗಳನ್ನು ಕೊಡ್ತಾ ಬಂದಿದ್ದೇವೆ ಕನ್ನಡದ ಸಮಸ್ಯೆಗಳಿಗೆ. ಆದರೆ ಒಂದು ಸಮಗ್ರವಾದ ಉತ್ತರವನ್ನು ಕಂಡುಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ಈ ಸಭೆಯನ್ನು ಆಯೋಜಿಸಲಾಗಿದೆ ಅಂತ ಹೇಳಿ ಇದರ ಆಶಯ ಪತ್ರ ಏನಿದೆ ಅದರಲ್ಲಿ ಹೇಳಿದ್ದಾರೆ. ಬಹಳ ಸರಿಯಾದದ್ದು ಅಂತಲೇ ಅಂದ್ಕೊಂಡಿದ್ದೇನೆ. ಮುಖ್ಯವಾಗಿ ಆಗಬೇಕಾಗಿರೋ ಕೆಲಸ ಏನು, ಇಲ್ಲಿವರೆಗೆ ನಾನು ಬಂದ ನಂತರದಲ್ಲಿ ಮಾತಾಡಿದಂತಹ ಭಾಳಷ್ಟು ಜನ ಬೇರೆ ಬೇರೆ ವಿಭಿನ್ನ ದೃಷ್ಟಿಕೋನಗಳಿಂದ ಕನ್ನಡದ ಸಮಸ್ಯೆಯನ್ನು ತೆರೆದಿಟ್ಟಿದ್ದಾರೆ. ಅದು ಶಿಕ್ಷಣ ಇರ್ಬೋದು, ಪಠ್ಯಪುಸ್ತಕ ಇರ್ಬೋದು, ಆಡಳಿತ ಇರ್ಬೋದು, ಭಾಷೆಗಳು ಮತ್ತು ಈ ನಾಡಿನಲ್ಲೇ ಇರತಕ್ಕಂತಹ ಕನ್ನಡೇತರವಾದ ಭಾಷೆಗಳು, ಈಗ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದರ ಅರ್ಥ ಒಂದು ಭಾಷಾ ನೀತಿಯೊಂದನ್ನು ಅಥವಾ ಕಾರ್ಯಯೋಜನೆಯೊಂದನ್ನು ಸಿದ್ಧಪಡಿಸೋದು ಎಷ್ಟು ಕಷ್ಟ ಅನ್ನೋದರ ಸೂಚನೆ ಇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಒಂದು ಸಮಗ್ರವಾದಂಥ ಯೋಜನೆಯೊಂದನ್ನು ರೂಪಿಸೋದು, ನೀತಿಯನ್ನು ರೂಪಿಸೋದು. ನನಗೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾದ್ದು ಮೂಲ ಧಾತು ಅಂತಂದರೆ 3 ಭಾಗಗಳು. ಒಂದು ಕನ್ನಡ ಶಿಕ್ಷಣ, ಉದ್ಯೋಗ ಮತ್ತು ಆಡಳಿತ. ಈ 3 ಘಟಕಗಳಲ್ಲಿ ಕನ್ನಡವಿಲ್ಲದೆ ಯಾವುದೂ ಪೂರೈಸಬಾರದು. ಕನ್ನಡವಿಲ್ಲದೆ ಶಿಕ್ಷಣ ಪೂರೈಸಬಾರದು, ಇಲ್ಲಿ ಕನ್ನಡವಿಲ್ಲದೆ ಉದ್ಯೋಗ ಸಿಕ್ಕಬಾರ್ದು, ಕನ್ನಡವಿಲ್ಲದೆ ಆಡಳಿತ ನಡೆಸಬಾರ್ದು. ಇದು ಮೂಲ ತತ್ವ. ಈ ಮೂಲ ತತ್ವವನ್ನು ಇಟ್ಟುಕೊಂಡು ಇದರ ಆಧಾರದ ಮೇಲೆ ನಾವು ಉಳಿದ ಅಂಶಗಳನ್ನೆಲ್ಲ ರೂಪಿಸಬೇಕಾಗಿರುತ್ತೆ ಅಂತ. ಈಗ ಈ ಕಾಲ ನಮ್ಮ ಸ್ನೇಹಿತರು ಹೇಳಿದರು, ಆಮೇಲೆ ನಮ್ಮ ಬೋರ್ಲಿಂಗೇನವರು ಪ್ರಸ್ತಾಪ ಮಾಡಿದರು, ಆಮೇಲೆ ಅದಕ್ಕೆಲ್ಲ ತಿದ್ದುಪಡಿ ಆಯಿತು. ಸಂದರ್ಭದ ಒಳಗಡೆ ಯಾವುದೇ ಭಾಷೆ ಎದುರಿಸಬಹುದಾದಂಥ ಸಮಸ್ಯೆಗಳು ಏನು ಅನ್ನೋ ಪ್ರಶ್ನೆನೂ ಇದೆ. ಉದ್ಯೋಗದ ಸಮಸ್ಯೆಯಿಂದ ಹಿಡಿದು ಆ ಪ್ರಶ್ನೆಗಳೆಲ್ಲ ಇವೆ. ಆದರೆ ನಾನು 5 ವರ್ಷದಲ್ಲಿ ಏನೋ ಆಗುತ್ತೆ ಅಂತ ಭವಿಷ್ಯ ನುಡಿಯೋದಿಲ್ಲ, ಯಾಕೆಂದರೆ ಜ್ಯೋತಿಷ್ಯವನ್ನು ಕಲ್ತಿಲ್ಲ ನಾನು. ಆದರೆ ಸಂಕಷ್ಟಗಳಿವೆ ಅನ್ನೋದು ನಿಜ.
ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ತಂತ್ರಜ್ಞಾನ ಬಂದಾಗಲೂ ಇದೇ ರೀತಿಯ ಪ್ರಶ್ನೆಗಳಿದ್ದವು. ಆದರೆ ಒಂದು ಭಾಷೆಯನ್ನು ಅಥವಾ ಆ ಭಾಷೆಯನ್ನಾಡುವ ಜನರನ್ನು ಹೊಸ ತಂತ್ರಜ್ಞಾನಗಳು ಬಂದಾಗ ಅದರ ಮಟ್ಟಕ್ಕೆ ಸರಿಸಾಟಿಯಾಗಿ ಸಿದ್ಧಗೊಳಿಸುವುದು ಹೇಗೆ ಅನ್ನೋದೇ ನಮ್ಮ ಸಮಸ್ಯೆ. ಅದನ್ನು ಪರಿಹರಿಸ್ಕೊಳ್ಬೇಕಾಗಿರುತ್ತೆ ಅಷ್ಟೇನೇ. ಯಾಕೆಂದರೆ ಯಾವುದೇ ತಂತ್ರಜ್ಞಾನ ಸರ್ವಜ್ಞ ಅಂತ ನಾನಂತೂ ಭಾವಿಸ್ಕೊಂಡಿಲ್ಲ. ನಾನೊಂದು ಚಿಕ್ಕ ಉದಾಹರಣೆ ಹೇಳ್ತೇನೆ. ಇದು ಎಯನ್ನು ನಿರಾಕರಿಸೋದಲ್ಲ. ನನ್ನ ಸ್ನೇಹಿತ ಹೀಗೆ ಸಭೆಯಲ್ಲಿ ಕೂತಿದ್ದಾಗ, ನೋಡಿ ಸರ್, ಇಲ್ಲಿ ನಿಮ್ಮ ಹೆಸರು ಹಾಕಿದ ಕೂಡಲೇ ನಿಮ್ಮ ವಿವರಗಳೆಲ್ಲ ಸಿಗುತ್ತೆ ಅಂತ ತೋರಿಸಿದರು. ನಾನು ಹೆಸರು ಹಾಕಿದ ಕೂಡಲೇ ವಿವರಗಳು ಬಂದವು ನಿಜ. ಅದರಲ್ಲಿ ಏನೇನು ಕಾದಂಬರಿ ಬರೆದಿದ್ದೇನೆ, ಒಂದು ಊರಿನ ಕತೆ, ಬೆಂಕಿ, ಶಬರಿ ಎಲ್ಲ ಬಂತು. ದಾಟು ಅಂತ ಬಂತು. ದಾಟು ಬರೆದವ್ರು ಎಸ್ ಎಲ್ ಭೈರಪ್ಪನವ್ರು, ಅವ್ರ ಗತಿ ಏನು? ಆಮೇಲೆ ಸಿನಿಮಾಗಳ ಪಟ್ಟಿ ಬಂತು ಸರ್. ಸಿನಿಮಾಗಳ ಪಟ್ಟಿಲೂ ಬಂತು. ನಾನು ನಿರ್ದೇಶನ ಮಾಡಿದಂಥ 5-6 ಸಿನಿಮಾಗಳು ಸರಿಯಾಗಿ ಬಂದವು. ಆಮೇಲೆ ಗುಲಾಬಿ ಟಾಕೀಸ್ ಅಂತ ಬಂತು. ನಮ್ಮ ಗಿರೀಶ್ ಕಾಸರವಳ್ಳಿ ಎಲ್ಲಿಗೆ ಹೋಗಬೇಕು ಅಂದರೆ ಇದರ ಅರ್ಥ ಇಷ್ಟೇನೇ, ಯಾವುದೇ ತಂತ್ರಜ್ಞಾನದ ಹಿಂದೆ ಮನುಷ್ಯ ಜ್ಞಾನದ ಶಕ್ತಿ ಇರುತ್ತೆ. ಆದರೆ ಈಗೇನಾಗಿದೆ, ಮನುಷ್ಯ ಜ್ಞಾನ ತಂತ್ರಜ್ಞಾನವನ್ನು ಸೃಷ್ಟಿ ಮಾಡುತ್ತೆ, ಮತ್ತು ಆ ಸೃಷ್ಟಿಯಾದ ತಂತ್ರಜ್ಞಾನವನ್ನು ಮನುಷ್ಯ ಕೊಂಡ್ಕೊಳ್ಳೋ ಅಂಥ ಸ್ಥಿತಿಲಿರುತ್ತೆ. ಈ ಒಂದು ವಿಪರ್ಯಾಸದ ಸಂದರ್ಭವನ್ನು ನಾವು ಎದುರಿಸ್ತಾ ಇರೋದರಿಂದ ಕನ್ನಡ ಭಾಷೆ ಇರ್ಬೋದು ಅಥವಾ ಕನ್ನಡ ಭಾಷೆಯನ್ನಾಡುವ ಜನ ಇರ್ಬೋದು, ಒಟ್ಟು ಕರ್ನಾಟಕದ ಜನ ಇರ್ಬೋದು, ಎದುರಿಸುವ ಸಮಸ್ಯೆಗಳನ್ನೂ ಕುರಿತಂತೆ ಅದನ್ನೂ ಒಳಗೊಂಡಂತೆ ನಾವು ಕಾರ್ಯಯೋಜನೆಯೊಂದನ್ನು ರೂಪಿಸಬೇಕಾಗಿರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆದರೆ ಎಲ್ಲದಕ್ಕೂ ಮೂಲ ಇಷ್ಟೇನೇ, ಶಿಕ್ಷಣ, ಉದ್ಯೋಗ ಮತ್ತು ಆಡಳಿತ. ಶಿಕ್ಷಣದ ಸಮಸ್ಯೆ ಇದೆಯಲ್ಲ, ಕರ್ನಾಟಕದಲ್ಲಿ ಬಹಳ ಅಗಾಧವಾದ ರೀತಿಯಲ್ಲಿ ಆ ಸಮಸ್ಯೆಯನ್ನು ಜಟಿಲಗೊಳಿಸಲಾಗಿದೆ ಅಂತಲೇ ನನ್ನ ಅಭಿಪ್ರಾಯ. ಹೊಸ ಹೊಸ ಪ್ರಯೋಗಗಳು, ವಿಶೇಷವಾಗಿ ಪ್ರಾಥಮಿಕ ಶಿಕ್ಷಣ ಇದೆಯಲ್ಲ, ಪ್ರಯೋಗಗಳ ಬಲಿಪಶು ಯಾವುದು ಅಂತ ಅಂದರೆ ಪ್ರಾಥಮಿಕ ಶಿಕ್ಷಣನೇ. ಅನೇಕ ರೀತಿಯ ಪ್ರಯೋಗಗಳನ್ನು ಮತ್ತೆ ಮಾಡ್ತಾ ಹೋಗ್ತಾ ಇರ್ತಾರೆ. ಯಾವುದೇ ಹೊಸದನ್ನು ನಾವು ಅಳವಡಿಸ್ಬೇಕಾದ್ರೆ ಹಳೆಯದರಲ್ಲಿರುವ ಕೊರತೆಗಳನ್ನು ಮೊದಲು ಕಂಡುಹಿಡ್ಕೋಬೇಕು. ಆ ಕೊರತೆಗಳನ್ನು ತುಂಬೋದಕ್ಕಾಗಿ ಹೊಸದು ಬರಬೇಕು. ಹಾಗಲ್ಲ, ನನಗೇನೋ ಒಂದು ಹೊಳೀತು ಅಂತಂದರೆ ಇದೇ ಸರಿಯಾದ್ದು, ಇದೇ ಅಂತಿಮ, ಈ ರೀತಿ ಅನುಷ್ಠಾನ ಮಾಡಬೇಕು ಅಂತ ಹೋಗ್ತೀವಿ. ಹಾಗಾಗ್ತಾ ಇಲ್ಲ. ಈಗ ನೋಡಿ, ನಮ್ಮ ಮುಖ್ಯಮಂತ್ರಿಗಳೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಈ ಕನ್ನಡ ಶಾಲೆಗಳ ಸಮಸ್ಯೆ ಇದೆಯಲ್ಲ, ನಾವೆಲ್ಲ ಮಾತಾಡ್ತಿದ್ದೇವೆ, ಸರ್ಕಾರಿ ಶಾಲೆ ಉಳಿಸ್ಬೇಕು, ಕನ್ನಡ ಶಾಲೆ ಉಳಿಸ್ಬೇಕು, ಇವೆಲ್ಲ ಮಾತಾಡ್ತಿದ್ದೇವೆ. ಅದು ಸರಿನೂ ಹೌದು. ಆದರೆ ಹೇಗೆ ಉಳಿಸೋದು? ಮುಖ್ಯಮಂತ್ರಿಗಳೇ ಒಂದು ಮಾಹಿತಿ ಕೊಟ್ಟಿದ್ದಾರೆ, ಅದು ಸರಿಯಾದ ಮಾಹಿತಿನೂ ಹೌದು. ಒಬ್ಬನೇ ವಿದ್ಯಾರ್ಥಿ ಇಲ್ಲದೆ ಇರುವ 964 ಶಾಲೆಗಳಿವೆ ನಮ್ಮಲ್ಲಿ. 1ರಿಂದ 5ರಷ್ಟು ವಿದ್ಯಾರ್ಥಿಗಳಿರತಕ್ಕಂತಹ 3642 ಶಾಲೆಗಳಿವೆ ನಮ್ಮಲ್ಲಿ. 6ರಿಂದ 20 ಜನ ಬರುವಂತಹ 12,000 ಚಿಲ್ಲರೆ ಶಾಲೆಗಳಿವೆ ನಮ್ಮಲ್ಲಿ. ನೋಡಿ ಎಂಥ ಸಮಸ್ಯೆ ಅಂತ ಹೇಳ್ತಾರೆ. ನನ್ನ ಪ್ರಶ್ನೆ ಏನು ಅಂದರೆ, 44,800 ಶಾಲೆಗಳಿದೆಯಲ್ಲ, ಅದರಲ್ಲಿ ಇದನ್ನು ಕಳೆದು ಬಿಡಲಿ, ಉಳಿದಕ್ಕೆ ಬರ್ತಾ ಇದ್ದಾರಲ್ಲ ಕನ್ನಡಿಗರು, ಕನ್ನಡ ಜನ ಅಲ್ಲಿ ಬರ್ತಾ ಇದ್ದಾರಲ್ಲ, ಇದನ್ನು ಪರಿಗಣಿಸಿ. ನೀವು ಯಾಕೆ ಬರ್ತಿಲ್ಲ? ಇದರ ಬಗೆಗೆ ಗಂಭೀರವಾದ ಚರ್ಚೆಯನ್ನು ಹಿಂದಿನ ಮುಖ್ಯಮಂತ್ರಿಗಳ ಸರ್ಕಾರವಾಗಲಿ ನಡೆಸಿಲ್ಲ. ಈಗ ಬಂದಿರೋ ಮುಖ್ಯಮಂತ್ರಿಗಳ ಸರ್ಕಾರ ನಡೆಸುತ್ತಾ ಇಲ್ವಾ ಗೊತ್ತಿಲ್ಲ. ನಾನು ನಡೆಸಲ್ಲ ಅಂತ ಒಂದು ತೀರ್ಮಾನ ಇಲ್ಲಿ ಹೇಳಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಬಿಳಿಮಲೆಯವರಿದ್ದ ವೇದಿಕೆಯಲ್ಲಿ ಹೇಳಿದ್ದೀನಿ, ಮುಖ್ಯಮಂತ್ರಿಗಳಿದ್ದ ವೇದಿಕೆಯಲ್ಲಿ ಹೇಳಿದ್ದೀನಿ, ಮಧು ಬಂಗಾರಪ್ಪನವರಿಗೆ ಹೇಳಿದ್ದೀನಿ, ಕನ್ನಡ ಶಾಲೆಗಳನ್ನು ಅಥವಾ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸಿದ ಅನೇಕ ನಿದರ್ಶನಗಳು ಕರ್ನಾಟಕದಲ್ಲಿವೆ. ನಾನು ನನ್ನ ಜಿಲ್ಲೆದೇ ಒಂದು ಉದಾಹರಣೆ ಕೊಟ್ಟಿದ್ದೀನಿ, ಸಭೆ ವೇದಿಕೆ ಮೇಲೆ ಕೊಟ್ಟಿದ್ದೀನಿ, ಖಾಸಗಿ ಮಾತುಕತೆಯಲ್ಲಿ ಕೊಟ್ಟಿದ್ದೀನಿ. ನಮ್ಮ ಊರ ಹತ್ರ ಒಂದು ಕಳ್ಳಂಬೆಳ್ಳ ಅಂತ ಒಂದು ಊರಿದೆ, ಅದು ಸರ್ಕಾರಿ ಶಾಲೆ. ಮೊದಲು 170 ಜನ ಬರ್ತಾಯಿದ್ರು ಆ ಶಾಲೆಗೆ, ಇವತ್ತು 340 ಜನ ಬರ್ತಿದ್ದಾರೆ ಅದೇ ಶಾಲೆಗೆ. ಹೇಗೆ ಸಾಧ್ಯ ಆಯಿತು ಹಾಗಾದರೆ? ನೊಣವಿನಕೆರೆ, ನಮ್ಮ ತುಮಕೂರು ಜಿಲ್ಲೆಯವರು, ನೊಣವಿನಕೆರೆಯಲ್ಲಿ 800 ಜನ ಮಕ್ಕಳು ಓದ್ತಿದ್ದಾರೆ ಹೈಸ್ಕೂಲ್ವರೆಗೆ. ಹೇಗೆ ಸಾಧ್ಯ ಆಯಿತು? ನನ್ನ ಪ್ರಶ್ನೆ ಏನಂದರೆ, ಹೀಗೆ ಕನ್ನಡ ಶಾಲೆಗೆ ಮಕ್ಕಳು ಬರೋಗಿ ಮಾಡಿದಂತಹ ಅಧ್ಯಾಪಕರಿದ್ದಾರಲ್ಲ, ಪೋಷಕರಿದ್ದಾರಲ್ಲ, ಅವ್ರನ್ನ ಕರೆದು ಮಾತಾಡಿದೆಯಾ ಸರ್ಕಾರ? ಒಂದು ಆ ಥರದ ಒಂದು ಸಂವಾದವನ್ನೇ ನಡೆಸಿಲ್ಲ. ಹೇಗೆ ಸಾಧ್ಯ ಆಯ್ತು ಇದನ್ನು ಉಳಿಸೋದಕ್ಕೆ ಅಂತ ಆ ಕಡೆಯ ಒಂದು ಅಭಿಪ್ರಾಯವನ್ನು ನಾವು ತಗೋಬೇಕಾಗಿರುತ್ತೆ.
ಅದೇ ಅಂತಿಮ ಅಲ್ಲದೆ ಇರ್ಬೋದು. ಅಂದರೆ ಅಂಥದ್ದೊಂದು ಮಾತುಕತೆಯೇ ಸಾಧ್ಯವಾಗದೇ ಇರತಕ್ಕಂತಹ, ಆದರೆ ಪ್ರಜಾಸತ್ತಾತ್ಮಕ ಸರ್ಕಾರ ಅಂತ ಹೇಳಿಕೊಳ್ಳುವಂತಹ ಸನ್ನಿವೇಶದಲ್ಲಿದ್ದೇವಲ್ಲ, ಇದು ಬಹಳ ದೊಡ್ಡ ಸಮಸ್ಯೆ. ಇದು ಒಂದು ಮಾತುಕತೆ ನಡೆಸಿ, ಒಂದು ಸಂವಾದ ನಡೆಸಿ, ಹೇಗೆ ಇವನ್ನು ಉಳಿಸೋದು ಅಂತ ಹೇಳಿ. ಇನ್ನು KPS ಶಾಲೆಗಳದ್ದು ಭಾಳ ದೊಡ್ಡ ಸಮಸ್ಯೆ ಇದೆ. ದ್ವಿಭಾಷಾ ನೀತಿಯ ಮಾತುಗಳನ್ನು ನಾವೆಲ್ಲ ಆಡ್ತಾ ಇದ್ದೇವೆ. ದ್ವಿಭಾಷಾ ನೀತಿಯನ್ನು ಹೇಗೆ ಅನುಷ್ಠಾನಕ್ಕೆ ತರಬಹುದು? ಸಾಮಾನ್ಯವಾಗಿ ದ್ವಿಭಾಷಾ ನೀತಿ ಅನುಷ್ಠಾನಕ್ಕೆ ತರುವ ಸಂದರ್ಭ ಬಂದಾಗೆಲ್ಲ ತಮಿಳುನಾಡಿನ ಉದಾಹರಣೆಯನ್ನು ನಾವು ಕೊಡ್ತೇವೆ. ತಮಿಳುನಾಡಿನಲ್ಲಿ ದ್ವಿಭಾಷಾ ನೀತಿ ಅನುಷ್ಠಾನ ಆಗಿರೋ ರೀತಿ ಇದೆಯಲ್ಲ, ಅದು ಭಾಷಿಕ ಅಲ್ಪಸಂಖ್ಯಾತರ ಶಾಲೆಗಳಿಗೆ ಒಂದು ರೀತಿ ಇದೆ, ಭಾಷಿಕ ಅಲ್ಪಸಂಖ್ಯಾತರ ಅಲ್ಲದ ಶಾಲೆಗಳಿಗೆ ಇನ್ನೊಂದು ರೀತಿ ಇದೆ. ಇದನ್ನು ಗಮನಿಸಬೇಕು. ಈಗ ಯಾಕೆ ಆಯಿತು ಅಂದರೆ 2023ರಲ್ಲಿ ಬಂದಂತಹ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರವಾಗಿ ತಮಿಳುನಾಡು ಇಡೀ ತಮಿಳುನಾಡಿನ ಎಲ್ಲ ಶಾಲೆಗಳಲ್ಲೂ ದ್ವಿಭಾಷಾ ನೀತಿಯನ್ನು ತರೋದಕ್ಕೆ ಸಾಧ್ಯ ಆಗಿಲ್ಲ. ಭಾಷಿಕ ಅಲ್ಪಸಂಖ್ಯಾತರಿಗೆ ಈ ಸಂವಿಧಾನ ಕೊಡುವ ರಕ್ಷಣೆ ಇದೆಯಲ್ಲ, ಆ ಕಾರಣದಿಂದ ನೀವು ಭಾಷಿಕ ಅಲ್ಪಸಂಖ್ಯಾತರ ಮಾತೃಭಾಷೆಯನ್ನು ಕಲಿಯೋದಕ್ಕೆ ಅಡ್ಡಿ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಏನಾಯಿತು, ಭಾಷಿಕ ಅಲ್ಪಸಂಖ್ಯಾತರ ಶಾಲೆಗಳಿಗೆ ತ್ರಿಭಾಷಾ ಸೂತ್ರ ಇದೆ. ಅಲ್ಲಿ ಹೇಗೆ ಪ್ರಥಮ ಭಾಷೆ ತಮಿಳು, ಎರಡನೇ ಭಾಷೆ ಇಂಗ್ಲೀಷು, ಮೂರನೇ ಭಾಷೆ ಅವರವರ ಮಾತೃಭಾಷೆಗಳು, ಅದನ್ನು ಕಲಿತಾರೆ. ತಮಿಳಿಗೆ, ಇಂಗ್ಲೀಷ್ಗೆ ಮತ್ತು ಎಷ್ಟು ಅಂಕಗಳಿದೆಯೋ ಈ ಮೂರನೇ ಭಾಷೆಗೂ ಅಷ್ಟೇ ಅಂಕಗಳಿವೆ. ಆದರೆ ಅವನ್ನು ಹೊರತುಪಡಿಸಿ ಆ ಶಾಲೆಗಳು ಹೆಚ್ಚಿಲ್ಲ. ಆದರೆ ಅವನ್ನು ಹೊರತುಪಡಿಸಿ ಉಳಿದ ಶಾಲೆಗಳಲ್ಲೆಲ್ಲ ಪ್ರಥಮ ಭಾಷೆ ತಮಿಳು, ಎರಡನೇ ಭಾಷೆ ಇಂಗ್ಲೀಷು, ಮೂರನೇ ಭಾಷೆ ಇಟ್ಟಿದ್ದಾರೆ. ಪರೀಕ್ಷೆಗಿಲ್ಲ, ಆಪ್ಷನಲ್. ಅದು ಪರೀಕ್ಷೆಗಿಲ್ಲ ಅಷ್ಟೇ ಅಲ್ಲ, ನೀವು ತಗೋಬೇಕು ಅಂತ ಕಡ್ಡಾಯವೂ ಇಲ್ಲ, ತಗೊಳ್ಳಬೇಕು ಅನ್ನೋ ಕಡ್ಡಾಯ ಇಲ್ಲ. ಈ ಮುಖಾಂತರ ದ್ವಿಭಾಷಾ ನೀತಿಯನ್ನು ಅವರು ಅನುಷ್ಠಾನಕ್ಕೆ ತಂದಂಥ ಹೊಸ ನೀತಿಯೊಂದನ್ನು 2023ರ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರದಲ್ಲಿ ತರಲಾಯಿತು. ಈಗ ಇನ್ನೊಂದು ಮೊಕದ್ದಮೆ ಇದೆ ಸುಪ್ರೀಂ ಕೋರ್ಟಲ್ಲಿ, ನವೋದಯ ಶಾಲೆಗಳಿಗೆ ಸೇರಿದಂಥದ್ದು. ನವೋದಯ ಶಾಲೆಗಳಿಗೆ ನಿವೇಶನ ಕೊಡಿ ಅಂತ ತಮಿಳುನಾಡು ಸರ್ಕಾರವನ್ನು ಕೇಳಿದಾಗ ಅಲ್ಲಿ ತ್ರಿಭಾಷಾ ನೀತಿ ಇರೋದ್ರಿಂದ ನಾವು ಕೊಡೋದಿಲ್ಲ ಅಂತ ಹೇಳಿತು. ಅವರು ಕೋರ್ಟ್ಗೆ ಹೋಗಿದ್ದಾರೆ. ಈಗ ಕೋರ್ಟಲ್ಲಿ ಈಗಲೂ ನಡೀತಾ ಇದೆ, ಅದು ತೀರ್ಮಾನ ಆಗಿಲ್ಲ. ಅದು ಅಂದರೆ ನಾನು ಇಷ್ಟು ವಿವರ ಹೇಳೋದಕ್ಕೆ ಕಾರಣ ಇಷ್ಟೇನೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಭಾಷಾ ನೀತಿಯೊಂದನ್ನು ರೂಪಿಸುವ ಸಂದರ್ಭದ ಒಳಗಡೆ ವಿವಿಧ ನ್ಯಾಯಾಲಯಗಳು ಕೊಟ್ಟಿರುವ ತೀರ್ಪುಗಳನ್ನು ಅಧ್ಯಯನ ಮಾಡುವ ಅಗತ್ಯ ಇದೆ ಅಂತ. ಯಾಕೆಂದರೆ ಅಲ್ಲಿಂದ ತಪ್ಪಿಸ್ಕೊಳ್ಬೇಕಾಗಿರುತ್ತೆ ನಾವು. ಅನೇಕ ತೀರ್ಪುಗಳು ಪ್ರಾದೇಶಿಕ ಭಾಷೆ ಅಥವಾ ರಾಜ್ಯ ಭಾಷೆಯನ್ನಿ, ಮಾತೃಭಾಷೆಯನ್ನಿ ಇವಕ್ಕೆ ವಿರುದ್ಧವಾಗಿ ಬಂದಿರುವಂಥ ತೀರ್ಪುಗಳಿವೆ. ಆಮೇಲೆ ಶಿಕ್ಷಣ ನೀತಿ ಒಳಗಡೆ ಪ್ರಾಥಮಿಕ ಶಿಕ್ಷಣ ಬಿಡಿ, ಉನ್ನತ ಶಿಕ್ಷಣಕ್ಕೆ ಬಂದರೆ ಈ ಸ್ವಾಯತ್ತ ಕಾಲೇಜುಗಳು, ಖಾಸಗಿ ವಿಶ್ವವಿದ್ಯಾಲಯಗಳಿದಾವಲ್ಲ, ಕನ್ನಡ ವಿರೋಧಿ ಕಾಲೇಜುಗಳು ಅವು ಮತ್ತು ಕನ್ನಡ ವಿರೋಧಿ ಖಾಸಗಿ ವಿಶ್ವವಿದ್ಯಾಲಯಗಳು ಅವು. ಸರ್ಕಾರಿ ಕಾಲೇಜುಗಳಲ್ಲಿ ಡಿಗ್ರಿನಲ್ಲಿ, ಪದವಿಯಲ್ಲಿ ನಾಲ್ಕು ಸೆಮಿಸ್ಟ್ರಿಗೆ ಕನ್ನಡ ಓದಬೇಕು ಅದು. ಆದರೆ ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಬರೀ 2 ಸೆಮಿಸ್ಟ್ರ್ ಇಟ್ಟಿದ್ದಾರೆ, ಈಗ ಒಂದು ಮಾಡಿದ್ದಾರೆ. ಸರ್, ಸ್ವಾಯತ್ತ ಕಾಲೇಜುಗಳು, ಸ್ವಾಯತ್ತತೆ ಅನ್ನೋದು ಬಂದುಬಿಟ್ಟು ಏನಾಗಿದೆ ಅಂದರೆ, ರಾಜ್ಯ ಸ್ವಾಯತ್ತತೆಗೆ ಹೋರಾಡಬೇಕಾಗಿರೋ ನಾವು ಈ ಸ್ವಾಯತ್ತ ಕಾಲೇಜುಗಳ ವಿರುದ್ಧ ಹೋರಾಡಬೇಕಾಗಿದೆ. ಎಂಥ ವಿಪರ್ಯಾಸ ನೋಡಿ. ಅಲ್ಲೂ ಅದೇ ಸ್ಥಿತಿ ಬಂದಿದೆ. 2 ಸೆಮಿಸ್ಟ್ರ್ ಅಥವಾ 1 ಸೆಮಿಸ್ಟ್ರ್ ಇಡ್ತಿದ್ದಾರೆ. ಮತ್ತು ಅದನ್ನು ನಮ್ಮ 2015ರ ನಿಯಮ ಇದೆಯಲ್ಲ, ಎಲ್ಲ ಶಾಲೆ ಓದಬೇಕು ಅಂತ, ಅದಕ್ಕೆ ಸ್ಟೇ ತಂದೆ. ಅದಕ್ಕೆ ನಾನು ಹೇಳಿದ್ದು, ನ್ಯಾಯಾಲಯದ ತೀರ್ಪುಗಳನ್ನು ಅಧ್ಯಯನ ಮಾಡೋದ್ರ ಮುಖಾಂತರವಾಗಿ ನಾವು ಒಂದು ನೀತಿಯನ್ನು ರೂಪಿಸಬೇಕಾಗಿರುತ್ತೆ ಅನ್ನೋದು ಒಂದು. ಆಮೇಲೆ ಈ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಸ್ವಾಯತ್ತ ಕಾಲೇಜುಗಳಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಕಲಿಸಬೇಕು 4 ಸೆಮಿಸ್ಟ್ರು ಅಂತ ಹೇಳುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತ ನಾನು ನಂಬ್ಕೊಂಡಿದ್ದೇನೆ. ರಾಜ್ಯ ಸರ್ಕಾರಕ್ಕಿದೆ, ಹೇಳ್ತಾ ಇಲ್ಲ ಅಷ್ಟೇನೆ, ರಾಜ್ಯ ಸರ್ಕಾರಗಳು ಅದನ್ನು ಹೇಳ್ತಾ ಇಲ್ಲ. ಏಕೆಂದರೆ ಇದು ಖಾಸಗೀಕರಣದ ನಂತರದಲ್ಲಾಗಿರುವಂಥ ಭಾಳ ದೊಡ್ಡ ಅಪಾಯ. ಹೀಗಾಗಿ ಶಿಕ್ಷಣ ಕ್ಷೇತ್ರ ಇಂಥ ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇರೋ ಸಂದರ್ಭ ಒಂದು ಕಡೆ ಇದೆ. ಆಮೇಲೆ ಗೋಕಾಕ್ ವರದಿ ಬಂದಾಗಲೂ ಇದೇ ಆದದ್ದು. ಗೋಕಾಕ್ ಚಳುವಳಿ ಇದೆಯಲ್ಲ, ಅದು ಕನ್ನಡದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಬಹಳ ಯಶಸ್ವಿ ಆಯಿತು ಅದು.
ಆದರೆ ಗೋಕಾಕ್ ವರದಿ ಇದೆಯಲ್ಲ, ಅದು ಅನುಷ್ಠಾನಕ್ಕೆ ಬರಲಿಲ್ಲ. ಯಾಕೆಂದರೆ ಕರ್ನಾಟಕದ ಹೈಕೋರ್ಟೇ ಅದನ್ನು ಹೊಡೆದಾಕ್ತು. ಪ್ರಥಮ ಭಾಷೆಯೊಂದನ್ನು ಒಂದೇ ಭಾಷೆಯಾಗಿ ಕಡ್ಡಾಯ ಮಾಡೋದಿದೆಯಲ್ಲ, ಅದು ಸರಿಯಲ್ಲ. ಸಂವಿಧಾನದ 14, 19(1), 29(1) ಪ್ರಕಾರ ಅದು ಸಾಧ್ಯ ಇಲ್ಲ ಅಂತ ಕರ್ನಾಟಕದ ಹೈಕೋರ್ಟೇ ಹೊಡೆದಾಕ್ತು. ಹಾಗಾಗಿ ನಮ್ಮ ನೀತಿಯೊಂದನ್ನು ರೂಪಿಸುವ ಸಂದರ್ಭದ ಒಳಗಡೆ ನಾವು ಅನುಸರಿಸಬೇಕಾಗಿರೋ ವಿಧಾನ ಯಾವುದು ಅನ್ನೋದು ಬಹಳ ಮುಖ್ಯ. ಒಂದು ಕಡೆ ಆದರ್ಶ, ಇನ್ನೊಂದು ಕಡೆ ವಾಸ್ತವ ಇದೆ. ಆದರ್ಶಗಳನ್ನು ವಾಸ್ತವವನ್ನಾಗಿ ಮಾಡುವಂತಹ ಒಂದು ಯೋಜನೆ ರೂಪುಗೊಳ್ಳಬೇಕು, ನೀತಿ ರೂಪುಗೊಳ್ಳಬೇಕು ಮತ್ತು ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಒಂದು ಹೋರಾಟವನ್ನು ಕಟ್ಟಬೇಕು ನಾವು. ಆ ಹೋರಾಟವನ್ನು ಕಟ್ಟುವುದಕ್ಕೆ ಬೇಕಾಗಿರತಕ್ಕಂಥ ಮುಖ್ಯ ವೇದಿಕೆ ಇದೆಯಲ್ಲ, ಅದೇ ಇವತ್ತಿನ ಸಭೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಇವತ್ತಿನ ಸಭೆ ಬಹಳ ವಿಶೇಷವಾದ, ಗಂಭೀರವಾದ, ಸ್ವಾಗತಾರ್ಹವಾದ ಮತ್ತು ಚಿಂತನಶೀಲವಾದಂತಹ ಸಭೆ ಅಂತ ಹೇಳ್ತಾ ಅನೇಕ ವಿಷಯಗಳನ್ನು ಕುರಿತು ಹೇಳ್ತಾ ಹೋಗ್ಬೋದು. ಸುಮಾರು ಮಾಹಿತಿ ನನ್ನ ಹತ್ರನೂ ಇದೆ. ಆದರೆ ನೀವು ಇದ್ದೀರಿ ಅಂತೇಳಿ ಬೆಳಿಗ್ಗೆಯಿಂದ ಕೂತಿರೋರನ್ನ ಗೋಳೈಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ಮುಂದೆ ಅನೇಕ ಚರ್ಚೆಗಳು ಆಗ್ತಾ ಇರ್ತವಲ್ಲ, ಆ ಚರ್ಚೆಯಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸ್ತೇನೆ. ಸಕ್ರಿಯವಾಗಿ ಭಾಗವಹಿಸುವ ಸಂದರ್ಭದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕನ್ನಡವನ್ನು ಉಳಿಸುವ ಬಗೆ ಇರ್ಬೋದು ಮತ್ತು ಕನ್ನಡಿಗರನ್ನು ಉಳಿಸುವ ಬಗೆ ಇರ್ಬೋದು. ಅವನ್ನೆಲ್ಲ ನಾವು ಚರ್ಚೆ ಮಾಡ್ತಾನೇ ಒಂದು ಕಾರ್ಯಯೋಜನೆ ಮತ್ತು ಭಾಷಾ ನೀತಿ ರೂಪುಗೊಳ್ಳಬೇಕಾಗಿರುತ್ತೆ. ಅದರಲ್ಲಿ ನಾವೆಲ್ಲ ಸಕ್ರಿಯವಾಗಿ ಭಾಗವಹಿಸೋಣ. ಇಂಥದ್ದೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಹೊಸ ಹೆಜ್ಜೆಗೆ, ಹೊಸ ಬೆಳಕಿಗೆ ಕಾರಣವಾದಂಥ ನಾರಾಯಣಗೌಡರು, ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಇಲ್ಲಿ ಸೇರಿ ಬೇರೆ ಬೇರೆ ಅಭಿಪ್ರಾಯಗಳಿದ್ದರೂ ಸಹ ಎಲ್ಲ ಅಭಿಪ್ರಾಯಗಳನ್ನು ಪ್ರಜಾಸತ್ತಾತ್ಮಕವಾಗಿ ಹಂಚಿಕೊಂಡಂತಹ ಎಲ್ಲ ಗೆಳೆಯತಿಯರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ.